ಒಂದು ಅಪ್ಗ್ರೇಡೇಷನ್ ಬೇಕು ಶಿಕ್ಷಣದಲ್ಲಿ. ನೋಡಿರಿ, ಐಡಿಯಾಲಜಿ ಅಂತ ಬಂದಾಗ ಕಾಂಗ್ರೆಸ್ನವ್ರಿಗೊಂದು ಐಡಿಯಾಲಜಿ ಇರುತ್ತೆ, ಬಿ ಜೆ ಪಿಯವ್ರಿಗೊಂದು ಐಡಿಯಾಲಜಿ ಇರುತ್ತೆ. ಸರಿ, ಓಕೆ, ಆಯಿತು. ಒಬ್ಬರು ಹಿಂದುತ್ವ ಅನ್ಬಹುದು, ಒಬ್ಬರು ಜಾತ್ಯತೀತ ಅಂತ ಮಾತಾಡ್ಕೊಳ್ಬಹುದು. ಈ ಎಲ್ಲದರ ಆಚೆಗೆ ಈ ಮಕ್ಕಳ ಭವಿಷ್ಯ ಅಂತ ಒಂದು ಇರುತ್ತಲ್ರಿ, ಒಂದು ಭವಿಷ್ಯ ಅಂತ ಇದೆಯಲ್ಲ ಅವ್ರಿಗೆ. ನಾವು ಚೀನಾ ಕಂಪೇರ್ ಮಾಡಿಕೊಂಡು, ಜಪಾನ್ ಕಂಪೇರ್ ಮಾಡಿಕೊಂಡು, ಬೇರೆ ಬೇರೆ ದೇಶಗಳ ಉನ್ನತ ಶಿಕ್ಷಣ ವ್ಯವಸ್ಥೆ ಕಂಪೇರ್ ಮಾಡಿಕೊಂಡು ಒಂದು ಅಪ್ಗ್ರೇಡೇಷನ್ ಬೇಕಲ್ವೇನ್ರಿ ಇಲ್ಲಿ? ಮನುಷ್ಯನಿಗೆ ಯಾವುದು ಉದ್ಯೋಗ ಕೊಡುತ್ತೆ, ಅವನ ಜೀವನ ಯಾವುದು ರೂಪಿಸುತ್ತೆ ಅಂಥೇಳಿ ಎಂಥದ್ದೂ ಇಲ್ಲ. ಅದೇ ಹಳೇದೆ. ಒಬ್ಬರು ಬಂದು ಸೆಕ್ಯುಲರಿಸಮ್ ಅಂತಾರೆ, ಇನ್ನೊಬ್ಬರು ಬಂದು ನಾವು ಹಿಂದುತ್ವ ಅಂತಾರೆ. ಇದನ್ನೇ ಮಾತಾಡ್ಕೊಂಡು ಸರಿ, ನಿಮ್ಮ ಪಾಲಿಟಿಕ್ಸ್ಗೆ ಅದು ಬೇಕು. ಏನು ಒಂದಷ್ಟು ಜನಗಳು ಓಟ್ ತೊಗೋಬೇಕು, ನೀವು ಒಂದಷ್ಟು ಜನ ಇಂಪ್ರೆಸ್ ಮಾಡಬೇಕು, ಒಬ್ಬರು ಮಂದಿರ ಅನ್ನಬೇಕು, ಒಬ್ರು ಇನ್ನೇನೋ ಒಂದು ಹೇಳಬೇಕು, ಏನೋ ಒಂದು ಆಗ್ತಿದೆ ಇಲ್ಲಿ. ಇದರ ಆಚೆಗೆ ಹೊಟ್ಟೆಪಾಡಿಗೊಂದು ಬೇಕಲ್ಲ ಮಕ್ಕಳಿಗೆ. ರೈಲ್ವೆ ಉದ್ಯೋಗ ಕೇಳಿದ್ರೆ ಅಲ್ಲಿ ನೆಟ್ಟಗಿಲ್ಲ ಅಂತೀರಾ, ಆರ್ಮಿ ಕೇಳಿದ್ರೆ ಅಲ್ಲಿಲ್ಲ ಅಂತೀರಾ, ಇಂಜಿನಿಯರ್ನ 6,000 8,000ಕ್ಕೆ ಕೆಲಸಕ್ಕೆ ಬರ್ತೀಯ ಅಂತ ಕೇಳುವಂಥ ಕಾಲಘಟ್ಟ. ಮೆಡಿಕಲ್ ಬರೆದು ಡಾಕ್ಟರ್ ಆಗೋಣ ಅಂದರೆ ಈ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ಲೀಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಇಂದು ಹೋಪ್ಸ್ ಇಲ್ಲಿ ಬರ್ತಾ ಇದೆ. ಮತ್ತು ಯಾವ ಸೆಕ್ಟರ್ಲ್ಲಿ ಹೋಪ್ ಇದೆ? ಕೃಷಿ ಕೇಳಿದ್ರೆ ಅಲ್ಲಿ ಒಂದಷ್ಟು ಕಾನೂನು ತರಕ್ಕೆ ಹೋಗ್ತೀರಿ, ಪ್ರೈವೇಟ್ ಅವ್ರಿಗೆ ಭೂಮಿನ ಮಾರ್ಬಿಡಕ್ಕೆ ಹೋಗ್ತೀರಿ, ಇನ್ಯಾವುದೋ ಭೂಮಿನ ವಶಪಡಿಸ್ಕೊಳ್ತೀರಿ. ಸರಿ, ಗಾಡಿ ತೊಗೊಂಡು ಗಾಡೀಲಿ ನೋಡಿದ್ರೆ ಅಲ್ಲಿಗೊಂದು ಗಾಡಿಗೊಂದು ಟ್ಯಾಕ್ಸು, ರೋಡ್ಗೊಂದು ಟ್ಯಾಕ್ಸು, ತಿರುಗಿ ನೀನು ಓಡಾಡ್ತಿದ್ಯಾ ಅಂತ ಟೋಲ್ ಟೋಲು. ಮತ್ತು ಇನ್ನೇನು ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವು? ಇಷ್ಟಲ್ಲದೆ ನಿಮ್ದು ಇನ್ನೇನು ಕೆಲಸ ಇದೆ? ತೆರಿಗೆ ಯಾವುದಾದ್ರೂ ಕಡಿಮೆ ಮಾಡಿದ್ದೀರಾ? ಇಲ್ಲ. ರೂಪಾಯಿಗೊಂದು ವ್ಯಾಲ್ಯೂ ಜಾಸ್ತಿ ಮಾಡ್ತಿದ್ದೀರಾ? ಇಲ್ಲ. ಡಾಲರ್ಗಳು ಅದು ಬಿದ್ದು ಹೋಗ್ತಾ ಇದೆ. ಇಲ್ಲಿ ಉದ್ಯೋಗ ಇಲ್ಲ, ರುಪಿಗೆ ಮರ್ಯಾದೆ ಇಲ್ಲ, ಇನ್ಫ್ಲೇಷನ್ ಇದೆ, ಕೆಲಸ ಸಿಗ್ತಾ ಇಲ್ಲ. ಈ ಫ್ರಸ್ಟ್ರೇಷನ್ ಇದೆಯಲ್ಲ, ಇವತ್ತಿಗೆ 50 ವರ್ಷದವ್ರು 60 ವರ್ಷದವ್ರು ಏನು ಜಿನ್ಸಿಗಳಲ್ಲ. ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಅವರು ಕೂಡ ಪಾರ್ಟ್ ಆಫ್ ದಿಸ್ ಫ್ರಸ್ಟ್ರೇಷನ್. ಈ ಎಲ್ಲ ಅಸಮಾಧಾನ ಇದೆಯಲ್ಲ, ಅವ್ರು ಯಾಕೆ ನೋಡಿ, ಅಲ್ಲಿ ಯಾರೋ ವಯಸ್ಸಾದವ್ರು ಬಂದು ನಿಂತಿದ್ದಾರೆ. ಅಲ್ಲಿ ಏನು ಜೆನ್ಝಿನ ಅವರು? ಜೆನ್ಝಿ ಏನ್ರಿ? 1950 60 ಹುಟ್ಟಿರ್ಬೇಕು ಅವರು, ಪಂಜಾಬ್ನ ಸಿಖ್ ಅವರು ಅಲ್ವಾ? ಏನಕ್ಕೆ ಬಂದಿದ್ದಾರೆ ಅಲ್ಲಿ ಹೇಳಿ? ಈ ಫ್ರಸ್ಟ್ರೇಷನ್ ಇದೆಯಲ್ಲ, ಈ ಅಸಮಾಧಾನ, ಈ ಬೇಸರ ಇದೆಯಲ್ಲ. ಇದಲ್ಲದೆ ಈ ಪಂಜಾಬಿಗಳು ಬಂದಿದ್ದಾರೆ ಅಲ್ಲಿಗೆ ಪ್ರತಿಭಟನೆಗೆ, ದೆಹಲಿಗೆ ಎಂಟ್ರಿ ಆಗ್ತಿದ್ದಾರೆ ಅವರು ಕೂಡ. ಅವ್ರದ್ದೇನು ಅಂದರೆ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ತರೋದು ಬೇಡ, ಇಲ್ಲಿ ಇಲ್ವಾ ಅಂತ. ಏನ್ರಿ, ಅಮೆರಿಕ ಡೈರಿ, ಅಮೆರಿಕದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಥವಾ ಇನ್ನೇನೋ ಬಟರು ನಾವು ತಿನ್ಬೇಕೇನ್ರಿ ಇಲ್ಲಿ? ಅವರು ವಾದ ಅದಾಗಿದೆ. ಸೊ ಇವೆಲ್ಲವೂ ಸೇರಿಕೊಂಡು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಇವತ್ತಿಗೆ ಈ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ.